ದೇವರು ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಕಳುಹಿಸಿಕೊಟ್ಟಿದ್ದು, ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಿದ್ದು ಕೇವಲ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಮಾತ್ರ ಅಲ್ಲ, ಪಾಪ ಪರಿಹಾರದ ನಂತರ ನಾವು ನಂಬಿಕೆಯ ಜೀವನವನ್ನು ಜೀವಿಸ್ತಾ ಆ ನಿತ್ಯ ಜೀವ ಬಹುಮಾನವನ್ನು ಪಡೆದುಕೊಳ್ಳಬೇಕು. ಬರೀ ಪಾಪಕ್ಷಮೆ ಅಲ್ಲ, ಪಾಪಕ್ಷಮೆ ಫಸ್ಟ್ ಆಗಬೇಕು. ಪಾಪಕ್ಷಮೆಯನ್ನು ನಾವು ಹೊಂದಿಕೊಳ್ಬೇಕು. ಎಲ್ಲರೂ ಪಾಪಕ್ಷಮೆಯನ್ನು ಹೊಂದ್ಕೊಂಡು ಆಮೇಲೆ ಏನು ಮಾಡಬೇಕು? ವಿಶ್ವಾಸದ ಜೀವನ ಇದೆ, ಅದು ತುಂಬ ಮುಖ್ಯ. ಅದಿಲ್ಲ ಅಂದರೆ ನಾವು ಕ್ರೈಸ್ತರೇ ಅಲ್ಲ. ವಿಶ್ವಾಸದ ಜೀವನ ಅಂದರೆ ಚರ್ಚಿಗೆ ಹೋಗಿ ಬರೋ ಜೀವನ ಅಲ್ಲ, ತಪಸ್ಕಾಲ ಮಾಡೋ ಜೀವನನೂ ಅಲ್ಲ, ಬೈಬಲ್ ಓದ್ತಾ ಕೂತ್ಕೊಳ್ಳೋ ಜೀವನನೂ ಅಲ್ಲ. ವಿಶ್ವಾಸದ ಜೀವನ ಅಂದರೆ ಆ ನಿತ್ಯ ಜೀವ ಸ್ವರ್ಗವನ್ನು ಗುರಿಯಾಗಿಟ್ಕೊಂಡು ದೇವರು ಹೇಳಿದ ಕೇಳ್ಕೊಂಡು ಈ ಭೂಮಿಯಲ್ಲಿ ಬದುಕೋದೇ ವಿಶ್ವಾಸದ ಜೀವನ. ಗುರಿ ಸ್ವರ್ಗ, ನಿತ್ಯ ಜೀವ, ಅಮರ ಜೀವ. ಈ ಭೂಮಿಯಲ್ಲಿ ದೇವರು ಏನು ಹೇಳಿದಾರೋ ಅದನ್ನು ಕೇಳಿಕೊಂಡು ಅದನ್ನು ಅನುಸರಣೆ ಮಾಡ್ತಾ ಬದುಕೋದೇ ವಿಶ್ವಾಸದ ಜೀವನ. ಬೇರೆ ಏನು ಮಾಡಲಿಕ್ಕಿಲ್ಲ.